ರೈತರಿಗೆ ಬರ ಪರಿಹಾರ ನೀಡುವಲ್ಲಿ ರಾಜ್ಯ ಸರ್ಕಾರದ ತಾರತಮ್ಯದ ಆರೋಪ. ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷ ನಂಜುಂಡೇಗೌಡ ನೇತೃತ್ವದಲ್ಲಿ ಒಣಗಿದ ಬೆಳೆ ಹಿಡಿದು ಪ್ರತಿಭಟನೆ. ರಾಜ್ಯ ಸರ್ಕಾರ ಜಿಲ್ಲೆಯ ರೈತರಿಗೆ ತಾರತಮ್ಯ ನೀತಿ ಅನುಸರಿಸುತ್ತಿದ್ದು, ಸಮಸ್ತ ರೈತ ಕುಲವನ್ನು ತುಳಿಯುತ್ತಿರುವುದಾಗಿ ಆರೋಪಿಸಿ ನೂರಾರು ರೈತ ಮುಖಂಡರು ಒಣಗಿದ ಬೆಳೆ ಹಿಡಿದು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಭೂಮಿಗಾಗಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ರೈತ ಮುಖಂಡ ಕೆಎಸ್ ನಂಜುಂಡೇಗೌಡ ಹಾಗೂ ಸಮಿತಿಯ ಅಧ್ಯಕ್ಷ ಬಲ್ಲೇನಹಳ್ಳಿ ಕೃಷ್ಣಗೌಡ ನೇತೃತ್ವದಲ್ಲಿ ಪಟ್ಟಣದ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ನೂರಾರು ರೈತರು, ರಾಜ್ಯ ಸರ್ಕಾರ ತಮಗೆ ಬೇಕಾದವರಿಗೆ ಬೆಳೆ ಪರಿಹಾರ ನೀಡಿ ರೈತ ವಿರೋಧಿ ಎಂಬ ಕುಖ್ಯಾತಿಗೆ ಕಾರಣವಾಗುತ್ತಿದೆ ಎಂದರು. ಪ್ರಸಕ್ತ ತಾಲೂಕಿನಲ್ಲಿ ಬಹುತೇಕ ರೈತರು ಬೆಳೆ ನಷ್ಟಕ್ಕೆ ಸಿಲುಕಿದ್ದು, ರಾಜ್ಯ ಸರ್ಕಾರ ತಾಲೂಕಿನಲ್ಲಿ ಕೇವಲ ನೂರಾರು ಆಸುಪಾಸಿನ ರೈತರನ್ನು ಗುರುತಿಸಿರುವುದು ಖಂಡನೀಯ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರ ಪರಿಹಾರವಾಗಿ 4,400 ಕೋಟಿ ರುಗಳನ್ನು ಬಿಡುಗಡೆ ಮಾಡಿದ್ದರೂ ರಾಜ್ಯ ಸರ್ಕಾರ ಜಿಲ್ಲೆಯ ರೈತರಿಗೆ ಕೇವಲ 34 ಕೋಟಿ ಪರಿಹಾರ ನೀಡಿ ಜಿಲ್ಲೆಯ ರೈತ ವಿರೋಧಿ ಎಂಬುದನ್ನು ಸಾಬೀತು ಮಾಡಿರುವುದಾಗಿ ರೈತ ಮುಖಂಡ ಹಾಗೂ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ತೀವ್ರವಾಗಿ ಖಂಡಿಸಿದರು. ನೀರಾವರಿಗೆ ಬಿತ್ತನೆ ಮಾಡಿದ್ರೆ ಕೊಡ್ತೀವಿ ಅಂತ ಜಿಲ್ಲಾ ಉಸ್ತುವಾರಿ ಮಂತ್ರಿ, ಕೃಷಿ ಮಂತ್ರಿ ಏನ್ ಹೇಳಿದ್ರು ಅಂದ್ರೆ ಕನ್ನಂಬಾಡಿ ಕಟ್ಟೆಯಲ್ಲಿ ನೀರಿಲ್ಲ, ನೀವು ಬಿತ್ತನೆ ಮಾಡಬೇಡಿ ಅಂತ ಹೇಳಿದ್ರು. ಆ ಕಾರಣಕ್ಕೆ ರೈತರು ಬಿತ್ತನೆ ಮಾಡದೇ ಇದ್ರೆ ಇವತ್ತು ಅದು ಪರಿಹಾರ ಇಲ್ವಂತೆ. ಮತ್ತೆ ಪರಿಹಾರ ಅಂದ್ರೆ ಏನು? ಬೆಳೆ ನಷ್ಟ ಏನಾಗಿದೆ ಅದಕ್ಕೆ ವೈಜ್ಞಾನಿಕ ಬೆಲೆ ಕೊಡದೇ ಇದ್ರೆ ಅವ್ರು ಕೊಡ್ತಿರೋಂಥ ಪರಿಹಾರ, ಒಂದೊಂದು ಕುಟುಂಬದಲ್ಲಿ 4 ಜನ 5 ಜನ ಇದ್ದೀರಿ, 4 ಜನ 5 ಜನ ವಿಷ ತಗೊಳಕ್ಕೆ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಪರಿಹಾರ ಕೊಡ್ತಿದ್ದೇನೋ 2,000 ರೂಪಾಯಿ 1,000 ರೂಪಾಯಿ. ಜೊತೆಗೆ ಕೇಂದ್ರ 3,500 ಕೋಟಿ ಅನುದಾನ ಬಂತು. ಆ 3,500 ಕೋಟಿಲಿ ಮಂಡ್ಯ ಜಿಲ್ಲೆಗೆ 34 ಕೋಟಿ ಕೊಟ್ಟಿದ್ದಾರೆ. ಎಷ್ಟು ಅನ್ಯಾಯ! ಪಾಲು ನಮ್ಮ ಹಕ್ಕು. ಕನಿಷ್ಠ 170 ಕೋಟಿ 150 ಕೋಟಿ ಬರಬೇಕಿದ್ದು ಕೇಂದ್ರ ಸರ್ಕಾರದ ಪರಿಹಾರದಲ್ಲಿ. ಆದ್ರೆ ರಾಜ್ಯ ಸರ್ಕಾರ ಪರಿಹಾರ ವಿಂಗಡಣೆ ಮಾಡುವಾಗ ಮಂಡ್ಯ ಜಿಲ್ಲೆಗೆ ಅವಮಾನ ಮಾಡಿದೆ, ಅನ್ಯಾಯ ಮಾಡಿದೆ. ಅವ್ರಿಗೆ ಬೇಕಾದ ಜಿಲ್ಲೆಗೆ ಜಾಸ್ತಿ ಮಾಡ್ಕೊಂಡು ಈ ಭಾಗದ ರೈತರಿಗೆ ವಂಚನೆ ಮಾಡಿದೆ. ಈ ರೈತ ದ್ರೋಹಿ ಸರ್ಕಾರ ಏನಿದೆ ರೈತರ ವಿಚಾರದಲ್ಲಿ ರಾಜಕಾರಣ ಮಾಡ್ತಾ ಇದೆ. ತಾವು ನೆರವು ಬರಲಿಲ್ಲ ಅಂದ್ರೆ ರಾಜ್ಯ ಸರ್ಕಾರ ಯಾಕಬೇಕು, ಮುಖ್ಯಮಂತ್ರಿ ಯಾಕಬೇಕು, ಕೃಷಿ ಮಂತ್ರಿ ಯಾಕಬೇಕು ಅನ್ನೋ ಪ್ರಶ್ನೆ ಮಾಡಕ್ಕೆ ನಾವು ಬಂದಿರೋಂಥದ್ದು. ಸರ್, ಒಂದ್ ಕಡೆ ಸರ್ಕಾರ ಹೇಳುತ್ತೆ ಇದು ಬೆಳಿಬೇಡಿ ಅಂತ ರೈತರಿಗೆ ಹೇಳುತ್ತೆ, ಇನ್ನೊಂದು ಕಡೆ ಪರಿಹಾರ ಕೊಡಲ್ಲ ಅಂದ್ರೆ ಎಲ್ಲಿ ರೈತರನ್ನ ಒಂಥರ ಸಂಕಷ್ಟ ಸಿಲ್ಸಕ್ಕೆ ಮಾಡ್ತಾ ಇದೆಯಾ? ರೈತರ ಬದುಕಿನ ಜೊತೆ ಜೂಜಾಟ ಆಡ್ತಿರೋದು ಪ್ರಕೃತಿ, ಜೊತೆಗೆ ರಾಜ್ಯ ಸರ್ಕಾರ. ಬಿತ್ತನೆ ಹಾಕ್ಬೇಡಿ ಅಂತ ಹೇಳಿ ಕೃಷಿ ಮಂತ್ರಿ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಹೇಳಿದ್ದಾರೆ. ಇವತ್ತು ಯಾರು ಬಿತ್ತನೆ ಒಡ್ಡವ್ರೆ ಆ ಬಿತ್ತನೆ ಒಡ್ಡಿರೋದು ಸಮೀಕ್ಷೆ ಮಾಡಿ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರೆ ಕೃಷಿ ಮಂತ್ರಿ ಇದಾರಲ್ಲ ಅವ್ರ ಯೋಗ್ಯತೆ ಏನು? ರೈತರು ಬಾಯಿಗೆ ಮಣ್ಣು ಹಾಕೋಂತ ಕೆಲಸ ಮಾಡಿದ್ರು. ಇವ್ರು ಕೃಷಿ ಸಚಿವರಾಗ್ಬೋದಾ? ಮೊನ್ನೆ ಮದುವೆ ಮಾಡೋರೆ, ಅವ್ರ ಸೊಸೆಗೆ 1 ಕೋಟಿ ರೂಪಾಯಿ ಒಡವೆ ಹಾಕವ್ರೆ. ಇಲ್ಲಿರೋದ್ ಮಕ್ಕಳಿಗೆ, ಇಲ್ಲಿ ಶ್ರೀರಂಗಪಟ್ಟಣ ಮಂಡ್ಯದ ರೈತರು ನಮ್ಮ ತಾಯಂದ್ರಿಗೆ, ನಮ್ಮ ಅಕ್ಕ ತಂಗಿರಿಗೆ ಇರೋ ಚೈನಿಲ್ಲ ಹಣ ಇಡ್ತಾ ಇದೀವಿ, ನಾವು ಒಡವೆ ಹಣ ಇಡ್ತಾ ಇದೀವಿ. ನಮ್ ಬದುಕು ಯಾಕೆ ಅವ್ರ ರೀತಿ ಬದುಕಾಗಬಾರ್ದು? ನಮಗ್ ಬದುಕೊಡಿ ಅಂತ ಕೇಳಕ್ ಬಂದಿರೋದು. ಯಾರಪ್ಪನ ಮನೆ ಸೊತ್ತಲ್ಲ, ದೇಶಕ್ಕೆ ಅನ್ನ ಹಾಕಿದೀವಿ. ದೇಶಕ್ಕೆ ಅನ್ನ ಹಾಕಿರೋಂಥ ರೈತರಿಗೆ ವಿಷ ಕೊಡ್ತಾ ಇದ್ದೀರಲ್ಲ, ಎಚ್ಚರಿಕೆ ಅಂತ ಹೇಳಕ್ ಬಂದಿರೋಂಥದ್ದು. ಸರ್, ಎಲ್ಲೇ ಯಾವುದೇ ಸರ್ಕಾರ ಬಂದು ರೈತರನ್ನ ಸಂಕಷ್ಟ ಸಿಲುಕ್ತಾ ಇದೆ, ಇದಕ್ಕೆ ಪರಿಹಾರನೇ ಇಲ್ವಾ? ಬಹುಶಃ ಪರಿಹಾರ ಇಲ್ಲ ಅಂತಂದ್ರೆ ರೈತರು ದಂಗೆ ಹೇಳುವಂತ ನಿರ್ವಹಣೆಗೆ ಅವರೇ ದುಡ್ತಾ ಇದ್ದಾರೆ. ಕೇವಲ 1 ವಾರ ನನ್ನ ಮನೇಲಿ ಬೆಳೆಯುವಂಥ ತರಕಾರಿ, ನನ್ನ ಮನೇಲಿ ಕರಿಯುವಂಥ ಹಾಲನ್ನ ಹೊರಗಡೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಕಾಲ ಹತ್ರ ಬರ್ತಾರೆ. ಆದರೆ ದೇಶಕ್ಕೆ ಅನ್ನ ಹಾಕುವಂಥ ರೈತ ವಿಶಾಲವಾಗಿ ನನಗೆ ಬಿತ್ತೋಂಥ ರೇಟು, ಬೆಳೆದಂಥ ರೇಟು ನಷ್ಟ ಆದ್ರೂ ಆ ನಷ್ಟ ಬಿಟ್ಟು ಮುಂದಿನ ಬೆಳೆ ಬೆಳೀತಾ ಇದ್ದಾನೆ. ಕಾರಣ ದೇಶಕ್ಕೆ ಅನ್ನ ಹಾಕಬೇಕು, ನನ್ನ ಕರ್ತವ್ಯ ಇದು, ನನ್ನ ವೃತ್ತಿ ಇದು ಅಂತ ಹೇಳಿದಾನೆ. ಆ ವೃತ್ತಿ ಅನ್ಯಾಯ ಮಾಡುವಂಥ ರಾಜ್ಯ ಸರ್ಕಾರ ಪ್ರಜಾತಂತ್ರದ ಬಗ್ಗೆ ಮಾತನಾಡ್ತಾರೆ ಅಯೋಗ್ಯರು. ಈಗ ಮುಂದಿನ ನಡೆ ಏನು ಸರ್? ಒಂದು, ಎಲ್ಲ ಭಾಗದಲ್ಲೂ ಬರೀ ನಾವೇ ಅಲ್ಲ, ಎಲ್ಲ ರೈತರು ಗೊಣಗಾಡ್ತಿದ್ದಾರೆ. ಪರಿಹಾರ ಬರ್ತಿರೋಂಥದ್ರಲ್ಲಿ ಅಲ್ಲಲ್ಲೇ ಗೊಣಗಾಟ ಶುರುವಾಗಿದೆ. ರೈತರು ಗೊಣಗಾಟ ಆದರೆ 87ರಲ್ಲಿ ಗುಂಡಿಟ್ಟ ಗುಂಡುರಾಯನಿಗೆ ಓಟ್ ಇಲ್ಲ ಅಂತ ಹೇಳಿ ಆ ಸರ್ಕಾರ ಬೀಳಿಸೋದು ರೈತರು. ಎಚ್ಚರಿಕೆ ಇರಲಿ ಕಾಂಗ್ರೆಸ್ನವ್ರಿಗೆ. ರೈತರ ಬದುಕಿನ ಜೊತೆ ನೀವು ಚೆಲ್ಲಾಟ ಆಡಿದ್ರೆ ನಿಮ್ಗೆ ಸರಿಯಾದಂತ ಪಾಠವನ್ನ ದುರಾಂಕಾರದ ಸಿದ್ದರಾಮಯ್ಯ, ಅದೇನು ನೀರಾವರಿ ಮಂತ್ರಿಯ DK ಶಿವಕುಮಾರ್ ರಾಜಕಾರಣ ಮಾಡ್ಕೊಂಡು ಅವ್ರ ಆಸ್ತಿ ಬೆಳೆಸ್ಕೊತಾ ಇದ್ದಾರೆ. ನಮ್ ಕಷ್ಟಕ್ಕಾಗಿ ಅಂತ ಕೇಳ್ತಿರೋದು ರಾಜಕಾರಣ ಅಲ್ಲ ಇದು. ನಮ್ ಬದುಕಿಗೆ ನೀವು ಬನ್ನಿ, ಇಲ್ಲ ಅಂದ್ರೆ ನೀವು ಸರ್ಕಾರನ ಸತ್ತಂತ ಸರ್ಕಾರ ಅಂತ ಹೇಳಕ್ ಬಂದಿದೀವಿ. ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಶಿಷ್ಯನಾದ್ರು ಕೇಳ್ದ ಯಾರು ಸಿದ್ದರಾಮಯ್ಯನವರು. ಪ್ರೊಫೆಸರ್ ನಂಜುಂಡಸ್ವಾಮಿ ಶಿಷ್ಯ ಅಂದರೆ ಅವರ ಆದರ್ಶ, ಅವರ ನಡವಳಿಕೆಗಳು, ಅವರ ತತ್ವ ಸಿದ್ಧಾಂತ ಎಲ್ಲೋಯ್ತು ಇವ್ರಿಗೆ?
ಎಲ್ಲ ಮುಖ್ಯಮಂತ್ರಿಯಾಗಿ ಅವ್ರಿಗೆ ಸಾಲದಂತ ಟೈಮಲ್ಲಿ ಅಸುತ್ತವಲ್ಲ ಹಾಕೊಂಡು ಅವ್ರ ಬಗೆಯಾಗಿ ಭಾಳ ಹೇಳಿದ್ರು. ನಾನು ರೈತ ಸಂಘದಲ್ಲಿದ್ದಂಥ ವಿದ್ಯಾವರ್ಧಕಾದ್ರೆ ನಮಗೆ ಗುರುಗಳಾಗಿದ್ರು. ಅವರ ಸಿದ್ಧಾಂತದ ಮೇಲೆ ನಾನು ರೈತರ ಬಗೆಯಾಗಿ ಭಾಳ ಕಾಳಜಿ ಇದೆ. ನನಗೆ ಪ್ರತಿಯೊಂದು ನಡವಳಿಕೆಗಳನ್ನು ಕಲಿಸ್ತವ್ರೆ ನನಗೆ ಪ್ರೊಫೆಸರ್ ರಂಗಸ್ವಾಮಿ ಅಂದರು. ಅವರ ತತ್ವ ಸಿದ್ಧಾಂತ ಆದರ್ಶ ಒಂದೂ ಇಲ್ಲ ಸಿದ್ದರಾಮಯ್ಯ. ಈಗ ಹೇಳ್ತವ್ರೆ ಪ್ರತಿಯೊಂದು ಸುಳ್ಳೇನೆ. ಟಿವಿನಲ್ಲಿ ಅಕ್ಕಿ ಬಗ್ಗೆ ಆಗ್ಬೋದು, ಮತ್ತೊಂದು ಆಗ್ಬೋದು, ಎಲ್ಲ ಸುಳ್ಳು ಸರ್ಕಾರಿ ನೀವು ಇವ್ರು ಈ ಥರ ಅದರಲ್ಲೂ ಏನೋ ಇವ್ರು ಮಾಡ್ತಾ ಇರೋದ್ರಲ್ಲಿ ಹೇಳ್ಬೇಕು ಅಂದ್ರೆ ಬೇಲೂರು ಸ್ವಾಮಿ ಇವ್ರು ಎಲ್ಲರೂ ಯಾವ ಹಂತದಲ್ಲಿದ್ದೋ ಯಾವ ಹಂತದಲ್ಲಿ ಅಧಿಕಾರಕ್ಕೆ ಬಂದು ಇವರು ಒಂಥರ ಇವರ ಬಂದಂಥ ಹಾದಿಗಳನ್ನು ನೋಡಿದ್ರೆ ಒಂದಾಗಿದೆ. ಒಂದವರಿಗೆ ರಾಜಕೀಯ ನಮ್ಮ ಒಂದು ವ್ಯವಸ್ಥೆ ಕೊಟ್ಟು ನಮ್ಗೇನು ಮಾಡೋದು ಇಲ್ಲ, ಇದಾಗೋದು ಇಲ್ಲ. ಸುಮ್ಮನೆ ನೆಪಕ್ಕೆ ನಾವು ಸುಮ್ಮನೆ ರೋಸ್ವಾಗಿ ಮಾತಾಡ್ಕೊಂಡು ಏನೋ ಒಬ್ಬೊಬ್ಬರು ಪಡ್ಬಿಡ್ಕೊಂಡು ಮನೆಗೆ ಹೋಗುವಂಥ ಒಂದು ಸ್ಥಿತಿ ಬಂದ